ನೋಡಿ, ಒಂದೊಂದೇ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ. 7 ಪ್ರಕರಣಗಳಲ್ಲಿ ಒಟ್ಟು 18 ವರ್ಷಕ್ಕಿಂತ ಚಿಕ್ಕ ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ಅನ್ನ ಮಾಡಲಾಗಿದೆ. ಬರೋಬ್ಬರಿ 64 ಪ್ರಕರಣಗಳಲ್ಲಿ ವಯಸ್ಸಿನ ದೃಢೀಕರಣ ಇಲ್ಲದೆ ಸ್ಕ್ಯಾನಿಂಗ್ ಮಾಡಲಾಗಿದೆ. ಎಷ್ಟರ ಮಟ್ಟಿಗಿರಬೇಕು? ಸಹಜವಾಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಒಬ್ರು ಪ್ರೆಗ್ನೆಂಟ್ ಅಥವಾ ಕನ್ಸೀವ್ ಆಗಿರುವಂತಹ ಲೇಡಿ ಹೋಗ್ತಾರೆ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಜೊತೆಗೆ ಡಾಕ್ಟರ್ ಕೊಟ್ಟಿರುವಂತಹ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲವನ್ನ ಕೂಲಂಕುಷವಾಗಿ ಪರಿಗಣಿಸಿ ಆ ನಂತರ ಸ್ಕ್ಯಾನಿಂಗ್ ಮಾಡ್ತಾರೆ. ಇಲ್ಲಿ ನೋಡಿ, ವಯಸ್ಸಿನ ದೃಢೀಕರಣ ಪತ್ರವೇ ಬೇಡ, ಇವರು ಡೈರೆಕ್ಟ್ ಆಗಿ ಸ್ಕ್ಯಾನಿಂಗ್ ಮಾಡ್ತಾರೆ. KR ತಾಲೂಕಿನ ಸರ್ಕಾರಿ ಆಸ್ಪತ್ರೆ ವೈದ್ಯರಾದಂತಹ ಪ್ರಿಯಾಂಕಾ ಕುಕೃತ್ಯ ಎಸಗಿರುವಂಥದ್ದು. ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಶಿಫಾರಸು ಮಾಡ್ತಾ ಇದ್ರಂತೆ ಈ ವೈದ್ಯೆ. ಬಂಧನದ ಭೀತಿಯಲ್ಲಿ ಸದ್ಯಕ್ಕೆ ಈ ವೈದ್ಯೆ ನಾಪತ್ತೆಯಾಗಿದ್ದಾರೆ. ಪ್ರಿಯಾಂಕಾ ಅನ್ನೋರು ಪರಾರಿಯಾಗಿದ್ದಾರೆ. ಸರ್ಕಾರಿ ವೈದ್ಯೆ ಪ್ರಿಯಾಂಕಾಗಾಗಿ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ. ಮುಂಚೆ ಎಲ್ಲ ಮಾಡ್ತಿದ್ರಂತಲ್ಲ ಅದು ಹಳೆ ಇನ್ನು ಅಲ್ಲಿನ ಉಪ ಆಯುಕ್ತರಾದಂಥ ವೀರಪ್ಪ ಅವರ ಜೊತೆ ಸಂತೋಷ್ ಚಿಟ್ಚಾಟ್ ನಡೆಸಿದ್ದಾರೆ. ನೋಡೋಣ. ಭ್ರೂಣ ಪತ್ತೆ ಅನ್ನೋದು ಕಾನೂನು ವಿರೋಧ ಚಟುವಟಿಕೆ ಆದರೂ ಕೂಡ ರಾಜ್ಯದಲ್ಲಿ ಭ್ರೂಣ ಪತ್ತೆ ಆಗುವಂಥ ಮಾಡುವಂಥ ಕೆಲಸಗಳು ನಡೀತದೆ. ಇದಕ್ಕೆ ಸರ್ಕಾರಿ ವೈದ್ಯರುಗಳೇ ಏನು ಸಾಥ್ ಕೊಡ್ತಾರೆ ಅಂತ ನಿಜಕ್ಕೂ ದುರಂತ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಉಪಲೋಕಾಯುಕ್ತರಾಗಿರುವಂಥ ವೀರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಪ್ರಕರಣಗಳನ್ನು ಇವರು ದಾಖಲು ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲಾಗಿದೆ ಅಂತ. ಸರ್ ನಮಸ್ಕಾರ. ಈಗ ಭ್ರೂಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಎಲ್ಲೆಲ್ಲಿ ದಾಳಿಗಳನ್ನು ಮಾಡಿದ್ದೀರಾ? ಸೊ ಯಾವ್ಯಾವ ಕಾರಣದಿಂದ ಭ್ರೂಣ ಪತ್ತೆ ಮಾಡ್ತಾ ಇರುವಂಥ ಕೆಲಸಗಳಾಗಿದೆ? ಎಷ್ಟು ಜನ ಅರೆಸ್ಟ್ ಆಗಿದೆ ಸರ್? ನೋಡಿ, ನಾವು ಮಂಡ್ಯ ಡಿಸ್ಟಿಕ್ಕಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದಾಗ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಗೊತ್ತಾದಾಗ ಸುಮಾರು 9 ಕಡೆ ನಾವು ಇನ್ವೆಸ್ಟಿಗೇಷನ್ ದಾಳಿ ಮಾಡೋಕ್ಕೆ 9 ಕಡೆ ಇದು ಮಾಡೋಕ್ಕೆ ವಾರಂಟ್ ಇಶ್ಯೂ ಮಾಡಿದೆ. ನಮ್ಮ ಆಫೀಸರ್ಸ್ಗಳಿಗೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿ 9 ಕಡೆ ದಾಳಿ ಮಾಡೋಕ್ಕೆ ಇದು ಮಾಡಿದೆ. ಸದ್ಯಕ್ಕೆ KR ಪೇಟೆಯಲ್ಲಿ ಮಂಡ್ಯ ಡಿಸ್ಟಿಕಲ್ಲಿ 7 ತಾಲೂಕಲ್ಲಿದ್ದು ಒಂದು KR ಪೇಟೆಯಲ್ಲಿ ಇವಾಗ ಸುಮಾರು 31 ಕೇಸು ಅಪ್ರಾಪ್ತ ಬಾಲಕಿಯರನ್ನು ಸ್ಕ್ಯಾನಿಂಗ್ ಮಾಡಿದ್ದು ಗೊತ್ತಾಗಿದೆ. ಅದರಲ್ಲಿ 3 ಜನ ಡಾಕ್ಟ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಇನ್ನೊಬ್ಬ ಡಾಕ್ಟ್ರು ಸರ್ಕಾರಿ ವೈದ್ಯರು ಅವರು ಪ್ರಿಯಾಂಕಾ ಅಂತೇಳಿ ಅವರು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನ ಹುಡುಕ್ತಾ ಇದ್ದಾರೆ. ಸರ್, ಈ ಪ್ರಕರಣ ನಿಮಗೆ ಯಾವ ರೀತಿಯ ಗಮನಕ್ಕೆ ಬರುತ್ತೆ? ಯಾಕೆಂದರೆ ಅಲ್ಲಿ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಇದನ್ನು ತಡಿಲಿಕ್ಕೆ ಅಂತಲೇ ಸರ್ಕಾರದಿಂದ ಸಂಬಳ ತೊಗೊಂಡು ಅಲ್ಲಿದ್ದಾರೆ. ಅಷ್ಟಾದರೂ ಕೂಡ ಬೆಂಗಳೂರಿಗೆ ಬರಬೇಕಾಯ್ತು, ನೀವು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಯ್ತಾ? ನಮಗೆ ಸಾರ್ವಜನಿಕರು ಯಾರೋ ಒಬ್ಬರು ಬಂದು ಹೇಳಿದ್ರು, ಸರ್ ಈ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅವ್ರ ಇನ್ಫಾರ್ಮೇಷನ್ ತೊಗೊಂಡು ಅದು ನಿಜಾನೋ ಸತ್ಯಾಂಶ ತಿಳ್ಕೊಳ್ಳೋಕ್ಕೋಸ್ಕರ ನಾವು ವಿ ಕಾಲ್ ಫಾರ್ ದಿ ರಿಪೋರ್ಟ್ ಫ್ರಮ್ ದಿ ನಮ್ಮ ಲೋಕಾಯುಕ್ತ SP DOSP SP ಲೋಕಾಯುಕ್ತ ಕರೆಸಿ ಅವ್ರಿಗೆ ಈ ಥರ ಇದೆಯಂತ ಸ್ವಲ್ಪ ನೀವು ಸೀಕ್ರೆಟಾಗಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ. ಅವರು ಸೀಕ್ರೆಟಾಗಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟರು ನನಗೆ. ಸರ್ ಈ ಥರ ಇದೆ ಸರ್ ಅಂತೇಳಿ ಇಮ್ಮಿಡಿಯೇಟಾಗಿ ಬೇಸ್ ಆನ್ ದಿ ರಿಪೋರ್ಟ್ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಅವತ್ತೇ ವಾರಂಟ್ ಇಶ್ಯೂ ಮಾಡಿ ನಮ್ಮ ಅಧಿಕಾರಿಗಳನ್ನು 9 ತಂಡಗಳು ಮಾಡಿ 9 ಕಡೆ ನುಗ್ಗಿಸಿದ್ದೀನಿ. ಎಲ್ಲ ಕಡೆ ನಡೀತಾ ಇದೆ. ಸದ್ಯಕ್ಕೆ ಬೆಳಕಿಗೆ ಬಂದಿರೋದು KR ಪೇಟೆ, ಮಿಕ್ಕಿದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮಿಕ್ಕಿದ 6 ತಾಲೂಕಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. KR ಪೇಟೆ ಸದ್ಯಕ್ಕೆ ಆಗಿದೆ. KR ಪೇಟೆಯಲ್ಲೇ 3 ಜನ ಡಾಕ್ಟರ್ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ, ಒಬ್ಬರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಒಟ್ಟು KR ಪೇಟೆಯಲ್ಲಿ ಸರ್ ಎಷ್ಟು ಪ್ರಕರಣ ದಾಖಲಾಗಿದೆ? ಅದರಲ್ಲಿ ಬಿಲೋ 18 ಇಯರ್ಸ್ ಅಂದರೆ ಏನು ಪೋಕ್ಸೋ ಅಡಿಗೆ ಏನು ಬರುತ್ತೆ, ಎಷ್ಟು ಪ್ರಕರಣ ದಾಖಲಾಗಿದೆ? ಸುಮಾರು 31 ಕೇಸ್ಗಳಲ್ಲಿ ಸುಮಾರು 7 ಕೇಸು 18 ವರ್ಷಕ್ಕಿಂತ ಕೆಳಗಿನ ವಹಿಸಿದ್ದಾರೆ. 64 ಕೇಸ್ 18 ವರ್ಷಕ್ಕಿಂತ ಮೇಲೆ, 20 ವರ್ಷ ಕಡಿಮೆ ಅಂದರೆ ಅವ್ರ ವರ್ಷ ಇನ್ನೂ ಅದು ದೃಢಪಟ್ಟಿಲ್ಲ. ಅವ್ರಿಗೆ 18 ಆಗಿದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಇವಾಗ ಆ್ಯಸ್ ಇಟ್ ಈಸ್ 31 ಕೇಸುಗಳಲ್ಲಿ ಅಪ್ರಾಪ್ತ ಬಾಲಕಿಯರನ್ನು ಸ್ಕ್ಯಾನ್ ಮಾಡೋದು ಬೆಳಕಿಗೆ ಬಂದಿದೆ. ಸೊ ಕೇಳಿದ್ರೆ ಗಂಡು ಹೆಣ್ಣು ಸಮಾನವಾಗಿ ಸಮಾನತೆ ಇರಬೇಕಾದಂಥ ಕಾಲದಲ್ಲಿ ಇವತ್ತು ಕೂಡ ಈ ಭ್ರೂಣ ಪತ್ತೆಯನ್ನು ಮಾಡೋ ಮುಖಾಂತರ ಮತ್ತದೇ ಹಳೆ ಪದ್ಧತಿಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ಸರ್ಕಾರಿ ವೈದ್ಯರುಗಳು ಪಾಲ್ಗೊಳ್ತಾ ಇದ್ದಾರೆ. ಅಂಥವ್ರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ತೆಗೆದುಕೊಳ್ತೀವಿ ಅಂತ ಉಪಲೋಕಾಯುಕ್ತರಾಗಿರುವ ವೀರಪ್ಪ ಅವರು ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸಂತೋಷ್ ಪಟೇಲ್, TV5 ನ್ಯೂಸ್, ಬ್ಯಾಂಗ್ಳೂರು.